ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 77 ಸಬ್ ಕ್ಲಾಸ್ 1 ಮತ್ತು ಆರ್ಟಿಕಲ್ 77 ಸಬ್ ಕ್ಲಾಸ್ 2 ಬಗ್ಗೆ ಡಿಸ್ಕಷನ್ ಮಾಡಿವಿ. ಏನು ಆರ್ಟಿಕಲ್ 77 ಸಬ್ ಕ್ಲಾಸ್ 1 ಏನು ಹೇಳ್ತೈತಿ ಅಂತಂದ್ರೆ, ಎಲ್ಲ ಕಾರ್ಯಾಂಗೀಯ ಕಾರ್ಯಗಳನ್ನ ರಾಷ್ಟ್ರಪತಿಯ ಹೆಸರಿನಲ್ಲಿಯೇ ನಿರ್ವಹಿಸಬೇಕು. ಆಲ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಆರ್ ಕ್ಯಾರಿಡ್ ಔಟ್ ಇನ್ ದಿ ನೇಮ್ ಆಫ್ ದಿ ಪ್ರೆಸಿಡೆಂಟ್ ಅಂತೇಳಿ ಹೇಳ್ತೈತಿ. ಇನ್ನು 77 ಸಬ್ ಕ್ಲಾಸ್ 2 ಏನು ಹೇಳ್ತೈತಿ ಅಂತಂದ್ರೆ, ರಾಷ್ಟ್ರಪತಿ ಹೆಸರಿನಲ್ಲಿ ಒಂದು ಫಾರ್ಮ್ಯಾಟ್ ಕೊಟ್ಟಿರ್ತಾರೆ. ಆ ರೂಲ್ಸ್ ಪ್ರಕಾರ ಆ ಫಾರ್ಮ್ಯಾಟ್ ನಲ್ಲಿ ರಾಷ್ಟ್ರಪತಿ ಹೆಸರಿನಲ್ಲಿ ನಡೆಸಬೇಕು ಅಂತೇಳಿ ಹೇಳ್ಯಾದ. ಆ ಆಧಾರದ ಮೇಲೆ ರಾಷ್ಟ್ರಪತಿ ಹೆಸರಿನಲ್ಲಿ ಎಲ್ಲಾ ನಡೆಸತಕ್ಕಂಥ ಎಲ್ಲಾ ಕಾರ್ಯಾಂಗೀಯ ಕಾರ್ಯಗಳನ್ನ ರಾಷ್ಟ್ರಪತಿಯ ಸಹಿ ಇಲ್ಲ ಅನ್ನುವ ಒಂದು ಕಾರಣಕ್ಕೆ ನ್ಯಾಯಾಲಯದಲ್ಲಿ ಏನ್ ಮಾಡಕ್ ಬರೋದಿಲ್ಲ. ಯು ಕೆನಾಟ್ ಕ್ವಶನ್ ಇನ್ ದಿ ಕೋರ್ಟ್ ಅಂತೇಳಿ ಆರ್ಟಿಕಲ್ 77 ಸಬ್ ಕ್ಲಾಸ್ 2 ಸೆಂಟ್ರಲ್ ಗೌರ್ಮೆಂಟ್ಗೆ ಅಥವಾ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿ ಮಂಡಲಕ್ಕೆ ಒಂದು ಸೇಫ್ ಗಾರ್ಡ್ ಅನ್ನ ಕೊಡ್ತೈತಿ ಅಂತೇಳಿ ನಾವು ಡಿಸ್ಕಷನ್ ಮಾಡಿವಿ. ಈಗ ಆರ್ಟಿಕಲ್ 77 ಸಬ್ ಕ್ಲಾಸ್ 3 ಬಗ್ಗೆ ಡಿಸ್ಕಷನ್ ಮಾಡಬೇಕು. ಏನ್ ಹೇಳ್ತೈತಿ ಅನ್ನೋದೇ ಇವತ್ತಿನ ಚರ್ಚಾ ವಿಷಯ. ನಾವು ಕಾಮನ್ ಆಗಿ ನೋಡಿರಬಹುದು. ಏನಪ್ಪಾ ಅಂತಂದ್ರೆ, ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂಥ ಎಲ್ಲಾ ಸದಸ್ಯರಿಗೂ ಒಂದೊಂದು ಖಾತೆಯನ್ನ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ರಾಜನಾಥ್ ಸಿಂಗ್ ಈಗ ಸದ್ಯಕ್ಕೆ ಅವರು ಡಿಫೆನ್ಸ್ ಮಿನಿಸ್ಟರ್ ಇದ್ದಾರೆ. ಅಮಿತ್ ಶಾ ಅವರೀಗ ಹೋಮ್ ಮಿನಿಸ್ಟರ್ ಇದ್ದಾರೆ. ಜೈಶಂಕರ್ ಅವರು ಈಗ ಫಾರಿನ್ ಮಿನಿಸ್ಟರ್ ಇದ್ದಾರೆ. ಹಿಂಗ ಖಾತೆಗಳನ್ನ ವಿಭಜನೆ ಮಾಡ್ರಿ ಅಂತೇಳಿ ಯಾವ್ದು ಹೇಳ್ತೈತಿ? ಎಲ್ಲಾ ಕೆಲಸನ ಕೇವಲ ಪ್ರಧಾನಮಂತ್ರಿ ನೀವು ಒಬ್ಬನೇ ಮಾಡಕ್ ಹೋಗ್ಬೇಡಪ್ಪ, ನಿನ್ನ ಅಧೀನದೊಳಗೆ ಕೆಲವೊಂದಿಷ್ಟು ಮಂದಿನ ನಾವು ಕೊಟ್ಟಿವಿ, ನಿನಗಾಗಿನೇ, ನಿನ್ನ ಸಹಕಾರಕ್ಕಾಗಿನೇ ಅವ್ರಿಗೂ ಸ್ವಲ್ಪ ಕೆಲಸ ವಹಿಸ್ರಿ ಅಂತೇಳಿ ಹೇಳೋದು ಯಾವುದು ಅಂತಂದ್ರೆ, ಒಂದು ಕಾನೂನು ಬರ್ತೈತಿ. ಅದು ಕಾನೂನಿನ ಹೆಸರು ಏನಪ್ಪಾ ಅಂತಂದ್ರೆ, ಗವರ್ಮೆಂಟ್ ಆಫ್ ಇಂಡಿಯಾ ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ರೂಲ್ 1961 ಅಂತ. ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ರೂಲ್ 1961 ಈ ಕಾನೂನು ಹೇಳ್ತೈತಿ ಏನಂತೇಳಿ, ಈ ರೀತಿ ಖಾತೆಗಳನ್ನ ಬೇರೆ ಬೇರೆ ವ್ಯಕ್ತಿಗಳಿಗೂ ಸಚಿವರಿಗೂ ವಿಭಜನೆ ಮಾಡಿಕೊಟ್ರೆ ಅಂತೇಳಿ. ಪ್ರಧಾನಮಂತ್ರಿ ಇದ್ದವ ಏನ್ ಮಾಡೋದಿಲ್ಲ ಅಂತಂದ್ರೆ, ಎಲ್ಲ ನಾನ ಮಾಡ್ತೀನಿ, ನೀವು ಸುಮ್ ಅದಕ್ಕೆ ಹೆಲ್ಪ್ ಮಾಡ್ಕೋತ ಹೋಗ್ರಿ, ಆಸ್ ಎ SDA FDAಗಳು ಇರ್ತಲ್ಲ, ಆ ರೀತಿ ಹೆಲ್ಪ್ ಮಾಡ್ಕೋತ ಹೋಗ್ರಿ ಅಂತಂದ್ರೆ ಇಲ್ಲ. ಮಂತ್ರಿ ಮಂಡಲದಲ್ಲಿ 3 ರೀತಿಯ ಮಂತ್ರಿಗಳು ಇರ್ತಾರೆ. ಯಾರು? ಕ್ಯಾಬಿನೆಟ್ ಅಂತೇಳಿ, ಅವರು ಸಚಿವ ಸಂಪುಟದ ಎಲ್ಲಾ ಎತ್ರೊಳಗೆ ಭಾಗವಹಿಸ್ತಾರೆ, ಚರ್ಚೆಗಳಲ್ಲಿ ಭಾಗವಹಿಸ್ತಾರೆ, ನಿರ್ಧಾರ ತೆಗೆದುಕೊಳ್ಳಲು ಭಾಗವಹಿಸ್ತಾರೆ. ಇನ್ನ ಸ್ಟೇಟ್ ಮಿನಿಸ್ಟರ್ ಬರ್ತಾರೆ, ಸ್ಟೇಟ್ ಇಂಡಿಪೆಂಡೆಂಟ್ ಮಿನಿಸ್ಟರ್ ಅಂತೇಳಿ ಬರ್ತಾರೆ. ಸ್ಟೇಟ್ ಇಂಡಿಪೆಂಡೆಂಟ್ ಮಿನಿಸ್ಟರ್ ಅಂಡರ್ದಲ್ಲಿ ಕೆಲಸ ಮಾಡ್ತಿರ್ತಾರೆ. ರಾಜ್ಯ ಸ್ವತಂತ್ರ ಸಚಿವರ ಅಂಡರ್ದೊಳಗೆ ಕೆಲಸ ಮಾಡ್ತಿರ್ತಾರೆ. ರಾಜ್ಯ ಸ್ವತಂತ್ರ ಸಚಿವರು ಯಾರ ಅಂಡರ್ದಾಗ ಕೆಲಸ ಮಾಡ್ತಿರ್ತಾರೋ ಅಂತ ಕ್ಯಾಬಿನೆಟ್ ಮಿನಿಸ್ಟರ್ ಅಂಡರ್ದಾಗ ಕೆಲಸ ಮಾಡ್ತಿರ್ತಾರೆ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳದಾವೆ. ಹೈಯಾರ್ಕಿ ಸಿಸ್ಟಮ್ ಇದೆ. ಈ ರೀತಿಯಾಗಿರ್ತಕ್ಕಂಥ ಹೈಯಾರ್ಕಿ ಸಿಸ್ಟಮ್ ನಲ್ಲಿ ಆಯಾ ವರ್ಗಗಳ ಕೆಲಸಗಳನ್ನ, ಆಯಾ ಡಿಪಾರ್ಟ್ಮೆಂಟ್ಗಳ ಕೆಲಸವನ್ನ ಸಚಿವರಿಗೆ ಕೊಟ್ಟಿರ್ತಾರೆ. ಈ ಹೋಮ್ ಮಿನಿಸ್ಟ್ರಿಗೆ ಸಂಬಂಧಿಸಿರತಕ್ಕಂಥ ಎಲ್ಲಾ ಕೆಲಸ ಕಾರ್ಯಗಳ ಬಗ್ಗೆ ನಿಗಾ ಇರಿಸೋ ಕೆಲಸ ಯಾರದಪ್ಪ ಅಂತಂದ್ರೆ ಆ ಹೋಮ್ ಮಿನಿಸ್ಟರ್ ಅವ್ರದ್ದೇ. ಇನ್ನು ಫಾರಿನ್ ಮಿನಿಸ್ಟರ್, ವಿದೇಶಾಂಗ ನೀತಿ ಸಚಿವರು ವಿದೇಶಾಂಗ ನೀತಿಯ ರೂಪುರೇಷೆಗಳನ್ನ ತಯಾರು ಮಾಡಬೇಕಾದದ್ದು ಅವರೇ. ಇಲ್ಲ ಪ್ರಧಾನಮಂತ್ರಿ ಹೇಳ್ಯಾರು ಬರಾಬರ ಅವ್ರ ರೆಡಿ, ಪ್ರಧಾನಮಂತ್ರಿ ಮಾತು ಕೇಳಬೇಕು, ಅಲ್ಟಿಮೇಟ್ಲಿ ಇರೋದಲ್ಲೇ ಆ ಮಾತು ಬೇರೆ. ಆದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಪ್ರಧಾನಮಂತ್ರಿನೇ ಕೈ ಆಡ್ಸಕ್ ಬರೋದಿಲ್ಲ. ಅವರಿಗೆ ಇಂಡಿಪೆಂಡೆಂಟ್ ಕೆಲಸವನ್ನ ಕೊಡ್ರಿ ಅಂತೇಳಿ ಹೇಳೋದು ಯಾವ್ದಪ್ಪ ಅಂತಂದ್ರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ರೂಲ್ಸ್ 1961. ಈ ಕಾಯ್ದೆಯನ್ನ ತಗೊಂಡ್ಬರಕ್ ಅನುಮತಿ ಕೊಟ್ಟಿರೋದು ಯಾವ್ದಪ್ಪ ಅಂತಂದ್ರ ಆರ್ಟಿಕಲ್ 77 ಸಬ್ ಕ್ಲಾಸ್ 3. ಇದು ಅನುಮತಿ ಕೊಡದೇ ಇದ್ರೆ ಇದನ್ನ ತಗೊಂಡು ಬರಂಗಿಲ್ಲ. ಅರ್ಥ ಆಯ್ತಾನ ಹೇಳೋದು? ಯಾಕ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ರೂಲ್ಸ್ 1961 ಯಾಕೆ ತಗೊಂಡ್ಬಂದ್ರು ಅಂತಂದ್ರೆ, ಆರ್ಟಿಕಲ್ 77 ಸಬ್ ಕ್ಲಾಸ್ 3 ಹೇಳ್ತೈತಿ, ಹಿಂಗ ತಗೊಂಬರ್ರಿ, ಈ ರೀತಿಯ ಕೆಲಸ ಕಾರ್ಯಗಳನ್ನ ಅವ್ರಿಗೆ ವಹಿಸಿ ಕೊಡ್ರಿ, ಅವ್ರು ಇದೇ ರೀತಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿ ಆರ್ಟಿಕಲ್ 77 ಸಬ್ ಕ್ಲಾಸ್ 3 ಹೇಳ್ತೈತಿ. ಈಗ ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯವೂ ಕೂಡ ಅದೇ. ಏನ್ ಹೇಳ್ತೈತಿ ಅನ್ನೋದನ್ನ ನೋಡೋಣ. ಅದನ್ನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆಲ್ಲ ಡಿಟೇಲ್ ಆಗಿ ಅರ್ಥ ಆಕೈತಿ. ಅರ್ಧಕ್ಕ ನೋಡ್ರಿ, ಸ್ಕಿಪ್ ಮಾಡ್ರಿ ಅಂತಂದ್ರೆ ಕೆಲಸ ಆಗೋದಿಲ್ಲ. ಅದಕ್ಕೆ ಪೂರ್ತಿಯಾಗಿ ನೋಡ್ರಿ ಅಂತ ಹೇಳ್ತಾ ಈಗ ಆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ.
ಏನ್ ಹೇಳ್ತೈತಿ ಆರ್ಟಿಕಲ್ 77 ಸಬ್ ಕ್ಲಾಸ್ 3 ಅಂತಂದ್ರೆ ದ ಪ್ರೆಸಿಡೆಂಟ್ ಶಾಲ್ ಮೇಕ್ ಅ ರೂಲ್ಸ್ ಫಾರ್ ಮೋರ್ ಕನ್ವಿನಿಯಂಟ್ ಟ್ರಾನ್ಸಾಕ್ಷನ್ ಆಫ್ ದಿ ಬಿಸಿನೆಸ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಫಾರ್ ಅಲೋಕೇಶನ್ ಅಮಂಗ್ ಮಿನಿಸ್ಟರ್ಸ್ ಆಫ್ ದಿ ಸೇಡ್ ಬಿಸಿನೆಸ್. ಬಿಸಿನೆಸ್ ಅಂತಂದ್ರೆ ನಾ ವ್ಯಾಪಾರ ಮಾಡ್ತೀನಿ ಅದಲ್ಲ, ಬಿಸಿನೆಸ್ ಅಂತಂದ್ರೆ ಇಲ್ಲಿ ವರ್ಕ್, ಕೆಲಸ ಅಂತ. ಪ್ರೆಸಿಡೆಂಟ್ ಶಾಲ್ ಮೇಕ್ ಅ ರೂಲ್ಸ್ ಫಾರ್ ಮೋರ್ ಕನ್ವಿನಿಯಂಟ್ ಟ್ರಾನ್ಸಾಕ್ಷನ್ ಆಫ್ ದಿ ಬಿಸಿನೆಸ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಭಾರತ ಸರ್ಕಾರದ ಕೆಲಸ ಕಾರ್ಯಗಳು ಅತಿ ಸುಲಲಿತವಾಗಿ ನಡೆಯುವ ಸಲುವಾಗಿ ಪ್ರೆಸಿಡೆಂಟು ರೂಲ್ಸ್ಗಳನ್ನ ಮಾಡಬಹುದು. ಜೊತೆಗೆ ರೂಲ್ಸ್ಗಳನ್ನು ತಂದು ಫಾರ್ ದಿ ಅಲೋಕೇಶನ್ ಅಮಂಗ್ ದಿ ಮಿನಿಸ್ಟರ್ ಆಫ್ ದಿ ಸೇಡ್ ಬಿಸಿನೆಸ್, ರೂಲ್ಸ್ಗಳನ್ನು ತಂದು ಕೆಲಸ ಕಾರ್ಯಗಳನ್ನ ಯಾರಿಗೆ ವಹಿಸಬಹುದು? ಸಚಿವರಿಗೆ, ಟು ಮಿನಿಸ್ಟರ್ಸ್ ಅಂತೆ, ಅಮಂಗ ಮಿನಿಸ್ಟರ್ ಅಂತೆ ಬರೀತಾರೆ. ಹೌದಾ? ಇದು ಹೇಳ್ತೈತಿ. ಈಗ ಆಗಲೇ ಹೇಳಿದ್ವಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾ ಟ್ರಾನ್ಸಾಕ್ಷನ್ ಆಫ್ ಬಿಸಿನೆಸ್ ರೂಲ್ಸ್ 1961 ಅನ್ನ ತಗೊಂಬರ್ರಿ ಅಂತ ಯಾವ್ದು ಹೇಳ್ತೈತಿ ಅಂದ್ರೆ ಆರ್ಟಿಕಲ್ 77 ಸಬ್ ಕ್ಲಾಸ್ 3 ಹೇಳ್ತೈತಿ. ಎದಕ್ಕೆ ಹೇಳ್ತೈತಿ ಅಂತಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದ ಕೆಲಸ ಸುಲಲಿತವಾಗಿ ನಡಿಬೇಕು, ಸುಗಮವಾಗಿ ನಡಿಬೇಕು, ಎಲ್ಲದಕ್ಕೂ ಕಲ್ಲು ಇಟ್ಕೊಂಡು ಕುಂಡೋದ ಆಗ್ಬಾರ್ದು. ಇಲ್ರಿ ಇನ್ನ ಪ್ರಧಾನಮಂತ್ರಿ ಅಪ್ರೂವಲ್ ಆಗಿಲ್ಲ, ಇಲ್ರಿ ಇನ್ನ ಸಚಿವರು ನಮಗೆ ಪ್ರಧಾನಮಂತ್ರಿ ಕೆಲಸ ಬೇರೆ ಬೇರೆ ಇದ್ರೊಳಗೆ ಬಿಜಿ ಇದಾರೆ, ಅವರೇ ಎಲ್ಲ ನೋಡ್ಬೇಕು ಇದನ್ನ ಅತ್ತಲ್ಲ. ಖಾತೆಗಳ ಹಂಚಿಕೆಯನ್ನ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಒಂದು, ಅಧಿಕಾರದ ವಿಭಜನೆ ಆಗಬೇಕು ಅಂತೇಳಿ, ಎರಡನೇದು ಕೆಲಸ ಸುಗಮವಾಗಿ ನಡಿಬೇಕು ಅಂತೇಳಿ. ಅದಕ್ಕೆ ಆಯಾ ಖಾತೆಯಲ್ಲಿ ಎಕ್ಸ್ಪರ್ಟಿಯನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳನ್ನ ಸಚಿವರನ್ನಾಗಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ವಿದೇಶಾಂಗ ಖಾತೆಯಲ್ಲಿ ಜೈಶಂಕರ್ ಅವರನ್ನ ತಗೊಂಡ್ರು. ಈ ಸದ್ಯಕ್ಕೆ ಇರ್ತಕ್ಕಂಥ ವಿದೇಶಾಂಗ ಖಾತೆ ಯಾರ ನಡುವೆ ನೋಡ್ಕೋತಾರಪ್ಪ ಅಂತಂದ್ರೆ ಮಿಸ್ಟರ್ ಜೈಶಂಕರ್ ಅವರು ನೋಡ್ಕೊಂತಾರೆ. ಇವ್ರು ಏನಪ್ಪಾ ಅಂತಂದ್ರೆ ಮೊದಲು ಫಾರಿನ್ ಆಫೀಸರ್ಸ್ ಆಗಿದ್ರು. ಫಾರಿನ್ ಆಫೀಸರ್ಸ್ IAS ಮೂಲಕ ಪಾಸ್ ಆಗಿ IFS ಅನ್ನ ಹುದ್ದೆಯನ್ನ ಪಡೆದು ಬೇರೆ ಬೇರೆ ದೇಶಗಳಲ್ಲಿ ವಿದೇಶಾಂಗ ಖಾತೆಯ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ರು. ಇವರಿಗೆ ಅದರ ಅನುಭವ ಜಾಸ್ತಿ. ವಿದೇಶಾಂಗ ನೀತಿ ನಿರೂಪಣೆಗಳು, ನೀತಿಗಳು ಹೆಂಗ್ ಫ್ರೇಮ್ ಮಾಡಬೇಕು, ಯಾವ ದೇಶದ ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ನಾವು ವ್ಯಾಪಾರ ಒಪ್ಪಂದಗಳನ್ನ ಮಾಡ್ಕೋಬೇಕು, ಎಲ್ಲವೂ ಇವರಿಗೆ ಅನುಭವ ಇದ್ದದ್ದೇ. ಅದಕ್ಕೆ ಎಕ್ಸ್ಪರ್ಟೀಸ್ ಇದ್ದವರನ್ನ ಆ ಖಾತೆಗೆ ತಗೊಂತಾರೆ. ಅವರು ರೂಪುರೇಷೆಗಳನ್ನ ರೆಡಿ ಮಾಡಬೇಕು, ಅದನ್ನು ಪ್ರಧಾನಮಂತ್ರಿಗೆ ತಿಳಿಸಬೇಕು. ಹೌದಾ? ಪ್ರಧಾನಮಂತ್ರಿನ ರೂಪುರೇಷೆಗಳನ್ನ ರೆಡಿ ಮಾಡಿ, ತಗೋರಪ್ಪ ನಿನ್ನ ರೂಪುರೇಷೆಗಳನ್ನ ಎಲ್ಲ ರೆಡಿ ಮಾಡೀನಿ, ಜೈಶಂಕರ್ ಅವರೇ ಇದನ್ನೊಂದ್ಸಲ ಅಪ್ರೂವಲ್ ಮಾಡ್ರಿ ಅಂತೇಳಿ ಕೇಳೋದಲ್ಲ. ಜೈಶಂಕರ್ ಅವರು ರೆಡಿ ಮಾಡಿರ್ತಕ್ಕಂಥ ರೂಪುರೇಷೆಗಳನ್ನ ಅವರು ಪ್ರಧಾನಮಂತ್ರಿಗೆ ಹೇಳ್ತಾರೆ, ಸರ್ ನಾ ಎಲ್ಲ ಈ ರೀತಿ ರೆಡಿ ಮಾಡೇನೆ, ಈ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತೆ, ಈ ಅಮೆರಿಕದ ಜೊತೆಗೆ ಈ ಒಪ್ಪಂದ ಮಾಡ್ಕೊಂಡ್ರೆ ನಮಗೆ ಇಷ್ಟು ಲಾಭ ಇರುತ್ತೆ. ಅಲ್ಟಿಮೇಟ್ ಏನು ಉದ್ದೇಶ ಏನಪ್ಪಾ ಅಂತಂದ್ರೆ ರಾಷ್ಟ್ರದ ಹಿತಾಸಕ್ತಿಯನ್ನ ಕಾಯಬೇಕು. ಅದರ ಸಲುವಾಗಿ ನಾವು ಏನೇ ರೂಲ್ಸ್ ರೆಗ್ಯುಲೇಷನ್ ಖಾತೆಗಳನ್ನು ಹಂಚಿಕೆ ಮಾಡ್ಕೊಂಡ್ರು ಅಲ್ಟಿಮೇಟ್ ಉದ್ದೇಶ ಏನಪ್ಪಾ ಅಂದ್ರೆ ರಾಷ್ಟ್ರದ ಹಿತಾಸಕ್ತಿ. ಅದಕ್ಕೆ ಜೈಶಂಕರ್ ಅವರು ಸರ್ ಅಮೆರಿಕದ ಜೊತೆಗೆ ಈ ರೀತಿ ಏನು ಟ್ರೇಡ್ ನಲ್ಲಿ ಒಪ್ಪಂದ ಮಾಡ್ಕೊಂಡ್ರೆ ನಮಗೆ ಲಾಭ ಆಗುತ್ತೆ, ಈ ರೀತಿ ಅಗ್ರಿಕಲ್ಚರ್ನಲ್ಲಿ ಒಪ್ಪಂದ ಮಾಡ್ಕೊಂಡ್ರೆ ನಮಗೆ ಲಾಭ ಆಗುತ್ತೆ ಅಂತೇಳಿ ಹೇಳಿದ್ರು ಅಂತಂದ್ರೆ, ಕನ್ವಿನ್ಸ್ ಮಾಡಿದ್ರು ಅಂತಂದ್ರೆ ಅವಾಗ ಅದು ರಾಷ್ಟ್ರಪತಿ ಅಪ್ರೂವಲ್ ಹೋಗುತ್ತೆ. ಹೌದಾ? ಇಲ್ಲಿ ಎಲ್ಲವನ್ನೂ ಪ್ರಧಾನಮಂತ್ರಿ ಮಾಡಬೇಕಂತ ಏನಿಲ್ಲ. ಹೌದಾ? ಅದಕ್ಕೆ ಪ್ರತಿಯೊಂದು ಖಾತೆಯನ್ನ ಒಬ್ಬೊಬ್ಬ ಮಿನಿಸ್ಟರ್ಗೆ ವಹಿಸಿ ಕೊಡ್ತಾರೆ. ವಹಿಸಿ ಕೊಟ್ಟಾದ ನಂತರ ಅವರ ಕೆಲಸ ಮತ್ತು ಕಾರ್ಯಗಳನ್ನ ಓವರ್ವ್ಯೂ ಮಾಡುವ ಕೆಲಸ ಪ್ರಧಾನಮಂತ್ರಿದಷ್ಟೇ. ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಓವರ್ವ್ಯೂ ಮಾಡಬೇಕು, ಅದೇನ್ ತಪ್ಪತ್ತಲ್ಲ, ಅದು ಮಾಡ್ಲೇಬೇಕು ಅನ್ನೋದಿದೆ. ಈ ಎಲ್ಲ ಜೈಶಂಕರ್ ಅವರು ಮಾಡಿರ್ತಕ್ಕಂಥ ಕೆಲಸವನ್ನ ರಾಷ್ಟ್ರಪತಿಗೆ ಯಾರು ತಿಳಿಸ್ಬೇಕು ಅನ್ನೋದು ಆರ್ಟಿಕಲ್ 78 ಹೇಳ್ತೈತಿ. ದೇರ್ ಇಸ್ ಅನ್ ರಿಲೇಷನ್ ಬಿಟ್ವೀನ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್ ಅಂಡ್ ಪ್ರೆಸಿಡೆಂಟ್ ಅಂತೇಳಿ ಒಂದು ಟಾಪಿಕ್ ಇದೆ. ಸಂಬಂಧಗಳು ಯಾರ ಮಧ್ಯೆ? ರಾಷ್ಟ್ರಪತಿ ಮತ್ತು ಸಚಿವ ಸಂಪುಟದ ಮಧ್ಯೆ ಇರತಕ್ಕಂಥ ಸಂಬಂಧಗಳ ಬಗ್ಗೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಒಂದು ರೂಲ್ಗಳಿದಾವೆ, ಕಲಂಗಳಿದಾವೆ, ಆರ್ಟಿಕಲ್ಗಳಿದಾವೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಇಲ್ಲಿ ನಾವು ಏನ್ ಹೇಳ್ಬೇಕಾಗಿತ್ತು ಅಂತಂದ್ರೆ, ಭಾರತ ಸರ್ಕಾರದ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡ್ಕೊಂಡು ಹೋಗ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಬಿಸ್ನೆಸ್ ಅನ್ನ ಬೇರೆ ಬೇರೆದವ್ರಿಗೆ ಹಂಚಿಕೆ ಮಾಡಿಕೊಡ್ಬೇಕು. ಬಿಸ್ನೆಸ್ ಅಂತಂದ್ರೆ ಕೆಲಸ ಕಾರ್ಯಗಳನ್ನ ಬೇರೆ ಬೇರೆದವ್ರಿಗೆ ಹಂಚಿಕೆ ಮಾಡಿಕೊಡಬೇಕು. ಆ ಹಂಚಿಕೆ ಮಾಡಿಕೊಡುವ ಸಲುವಾಗಿ ಒಂದು ಕಾನೂನನ್ನ ತಗೊಂಡ್ಬರ್ತಾರೆ, ಬಿಸ್ನೆಸ್ ಆಫ್ ಟ್ರಾನ್ಸಾಕ್ಷನ್ ಆಕ್ಟ್, ಟ್ರಾನ್ಸಾಕ್ಷನ್ ರೂಲ್ಸ್ 1961. ಹೌದಾ? ಅದ್ರ ಪ್ರಕಾರ ಬೇರೆ ಬೇರೆ ಖಾತೆಗಳನ್ನ ಬೇರೆ ಬೇರೆ ಸಚಿವರಿಗೆ ಅಲೋಕೇಶನ್ ಮಾಡಿಕೊಡ್ತಾರೆ. ಇದಿಷ್ಟು ಮಾಹಿತಿ ಆರ್ಟಿಕಲ್ 77 ಸಬ್ ಕ್ಲಾಸ್ 3 ಬಗ್ಗೆ. ಇದು ನಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು.
ಟೋಟಲ್ ಆಗಿ ಆರ್ಟಿಕಲ್ 77 ಸಬ್ ಕ್ಲಾಸ್ 1, 2, 3 ಏನೇನು ಹೇಳ್ತಾ ಹೋತಂದ್ರೆ ರಾಷ್ಟ್ರಪತಿಯ ಹೆಸರಿನಲ್ಲಿ ಎಲ್ಲ ಕಾರ್ಯಾಂಗದ ಕಾರ್ಯಗಳು ನಡಿಬೇಕು. ಆಮೇಲೆ ರಾಷ್ಟ್ರಪತಿ ಸಹಿ ಮಾಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ನೀವು ಕೋರ್ಟ್ ನಲ್ಲಿ ಅದನ್ನ ಕ್ವಶನ್ ಮಾಡುವಾಗಿಲ್ಲ. ಮೂರನೇದು, ವಿವಿಧ ಕೆಲಸಗಳನ್ನ ವಿವಿಧ ಸಚಿವರಿಗೆ ವಹಿಸಿಕೊಡಬೇಕು. ಎದರ ಸಲುವಾಗಿ ಗೌರ್ಮೆಂಟ್ ಆಫ್ ಇಂಡಿಯಾದ ಕೆಲಸ ಸುಲಲಿತವಾಗಿ ನಡೆಯುವ ಸಲುವಾಗಿ. ಹೌದಾ? ಇಲ್ಲಿ ಬೇರೆ ಏನೂ ಇಲ್ಲ. ನನ್ನ ಮನೆ ಕೆಲಸ ಸುಗಮವಾಗಿ ನಡೆಯುವ ಸಲುವಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಬೇರೆ ಬೇರೆ ಕಾರ್ಯಗಳನ್ನ ಬೇರೆ ಬೇರೆದವ್ರಿಗೆ ವಹಿಸ್ಕೊಡ್ತೀವಿ. ದನಗಳು ಉಸಾಬರಿ ಒಬ್ಬರಿಗೆ, ಹೊಲಕ್ಕೆ ನೀರು ಹಾಸೋದು ಒಬ್ಬರಿಗೆ, ಆಮೇಲೆ ಮದುವೆ ಮನೆಗೆ ತಿರುಗಾಡೋದು ಒಬ್ಬರಿಗೆ, ಈ ರೀತಿಯಾಗಿರ್ತಕ್ಕಂಥ, ಆಮೇಲೆ ಅಡಿಗೆ ಮನೆ ಕೆಲಸ ಬೇರೆದವ್ರಿಗೆ. ಈ ರೀತಿ ಯಾಕಪ್ಪ ಅಂತಂದ್ರೆ ಎಲ್ಲಾನು ನಾವು ಒಬ್ಬ ಮಾಡಕೈತೀನಿ ಅಂತಂದ್ರೆ ನಾವು ಬರೀ ಒಂದೇ ಕೆಲಸ ಮಾಡೋಟಿಗೆ 10 ಮನೆಗೆ ಹೋಗ್ತೈತಿ. ಹೌದಾ? ಅದಕ್ಕೆ ನಾ ಏನ್ ಮಾಡ್ತೀನಿ ಅಂತಂದ್ರೆ ನನ್ನ ಮನೆ ಸುಗಮವಾಗಿ ನಡೀಲಿ, ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಅಬ್ಸ್ಟ್ಯಾಕಲ್ಸ್ ಇಲ್ಲದೆ ಸಂಪೂರ್ಣವಾಗಿ ನಡ್ಕೊಂಡು ಹೋಗ್ಲಿ ಅಂತ ಅನ್ನೋ ಒಂದು ಕಾರಣಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಕೆಲಸಗಳನ್ನ ಅಸೈನ್ ಮಾಡ್ತೀವಿ ಬೇರೆ ಬೇರೆದವ್ರಿಗೆ. ನಮ್ಮ ಮನೇಲಿ ಇರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳಿಗೂ ಒಂದೊಂದು ಕೆಲಸವನ್ನ ಕೊಡ್ತೀವಿ. ಹೌದಾ? ನೋಡಪ್ಪ ನೀನ ದನಗಳು ತಗೊಂಡ್ ಮೇಸಾಕ್ ಹೋಗು, ನೋಡಪ್ಪ ನೀನ ದನಗಳು ಉಸಾಬರಿ ಮಾಡ್ಕೋ, ನೋಡಪ್ಪ ನೀನ ನೀರ್ ಹಸಕ್ ಹೋಗು, ಹೊಲದ ಉಸಾಬರಿ ಎಲ್ಲ ನೀನ ನೋಡ್ಕೋ, ನೋಡಪ್ಪ ನೀನ ಗೊಬ್ಬರ ಹಾಕಕ್ ಹೋಗು. ಹೌ ಇಟ್ ಈಸ್ ಇದೆ. ಇದು ಹೆಂಗೆ ಕೆಲಸ ಮಾಡ್ತೈತೋ ಅದೇ ರೀತಿನೇ ದೇಶದ ಲೆವೆಲ್ನಲ್ಲಿಯೂ ರಾಷ್ಟ್ರದ ಲೆವೆಲ್ನಲ್ಲಿಯೂ ಆ ರೀತಿ ಕೆಲಸ ಮಾಡ್ತೈತೆ. ನೋಡಪ್ಪ ನೀನ ವಿದೇಶಾಂಗ ಖಾತೆಯನ್ನು ನೋಡ್ಕೋ, ನೋಡಪ್ಪ ನೀನ ಡಿಫೆನ್ಸ್ ಖಾತೆಯನ್ನು ನೋಡ್ಕೋ, ನೋಡಪ್ಪ ನೀನ ಹೋಮ್ ಮಿನಿಸ್ಟರ್ ಖಾತೆಯನ್ನು ನೋಡ್ಕೋ, ರೈಲ್ವೆ ಖಾತೆಯನ್ನು ನೋಡ್ಕೋ, ಅಗ್ರಿಕಲ್ಚರ್ ಖಾತೆಯನ್ನು ನೋಡ್ಕೋ, ಎಜುಕೇಶನ್ ಖಾತೆಯನ್ನು ನೋಡ್ಕೋ. ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನ ಒಬ್ಬೊಬ್ಬರಿಗೆ ವಹಿಸಿಕೊಟ್ಟಿರ್ತೀವಿ. ಆಮೇಲೆ ಅಲ್ಟಿಮೇಟ್ ನಾ ದನಗಳು ಮುಂಜಾನೆ 6ಕ್ಕೆ ಹೊಡ್ಕೊಂಡು ಹೋಗಿ ಸಾಯಂಕಾಲ 7 ಗಂಟೆಗೆ ತಂದು ಕಟ್ತೀನಿ. ಆಮೇಲೆ ಎಲ್ಲಾ ದನಗಳು ತಂದು ಕಟ್ಟೇನೆ ಅಂತೇಳಿ ಮನ್ಯಾಗ ಒಬ್ಬರಿಗೆ ಹಿರಿಯರಿಗೆ ರಿಪೋರ್ಟ್ ಮಾಡ್ತೀವಿ. ನೀರು ಇಷ್ಟು ಹೊಲಕ್ಕೆ ಹಾಸೇನಿ, ಇಷ್ಟು ಹೊಲ ಏನೋ ಬಾಕಿ ಉಳಿದೈತಿ ಅಂತೇಳಿ ರಿಪೋರ್ಟ್ ಮಾಡ್ತೀವಿ. ಅದೇ ರೀತಿ ಇಲ್ಲಿ ರೈಲ್ವೆ ಮಿನಿಸ್ಟರ್ ನಾ ಇಂತಿಂಥ ಕೆಲಸ ಕಾರ್ಯಗಳನ್ನ ನಿರ್ವಹಿಸೇನ್ರಿ ಅಂತೇಳಿ ಪ್ರಧಾನಮಂತ್ರಿಗೆ ರಿಪೋರ್ಟ್ ಮಾಡ್ತಾನೆ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಹೇಳ್ತಾರೆ, ನೋಡ್ರಿ ಇಂತಿಂಥ ಕೆಲಸ ಕಾರ್ಯಗಳನ್ನ ನಾವು ಮಾಡಿವಿ ಅಂತ ರಿಪೋರ್ಟ್ ಮಾಡ್ತಾರೆ. ಜಯಶಂಕರ್ ಅವರು ರಿಪೋರ್ಟ್ ಮಾಡ್ತಾರೆ. ಈ ರೀತಿಯಾಗಿ ಕ್ಯಾಬಿನೆಟ್ ವರ್ಕ್ ಮಾಡ್ತೈತಿ. ಹೌದಾ? ಅದನ್ನ ಆರ್ಟಿಕಲ್ 77 ಸಬ್ ಕ್ಲಾಸ್ 3 ಪುಷ್ಟೀಕರಿಸ್ತೈತಿ. ಇದೇ ರೀತಿ ನೀವು ಕೆಲಸ ಮಾಡಿದ್ರೆ ನಿಮ್ಮ ಕೆಲಸ ಕಾರ್ಯಗಳು ಭಾರತಕ್ಕೆ ಸಂಬಂಧಿಸಿದಂತೆ ಸುಗಮವಾಗಿ ನಡೀತವೆ. ಇರ್ಲಿಲ್ಲ ಅಂತಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಆಬ್ಸ್ಟ್ಯಾಕಲ್ಸ್ ಹುಟ್ಕೋತಾವು ಅಂತ ಹೇಳಿ ಏನ್ ಮಾಡಿದ್ರು, ಈ ರೀತಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಅವರಿಗೊಂದು ಕಾನೂನನ್ನು ಮಾಡಿಕೊಟ್ರು 1961 ಗೌರ್ಮೆಂಟ್ ಆಫ್ ಇಂಡಿಯಾ ಟ್ರಾನ್ಸಾಕ್ಷನ್ ಆಫ್ ಬಿಸಿನೆಸ್ ರೂಲ್ಸ್ 1961 ಅಂತ ಹೇಳಿ. ಹೌದಾ? ಇದಿಷ್ಟು ಮಾಹಿತಿ ಆರ್ಟಿಕಲ್ 77 ಸಬ್ ಕ್ಲಾಸ್ 3 ಬಗ್ಗೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 78 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.